ನಾನು ಉಷಾ ಅಗರ್ಖೇಡ್ ಹರಿಸ್ಮರಣ ಗ್ರೂಪದ ಎಲ್ಲೂ ಬಂದ ಭಗಿನಿಯರಿಗೆ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹಿಂದೂಗಳ ಹೊಸ ವರ್ಷಾರಂಭದ ವಸಂತಾಗಮನ ಅಂದರೆ ಪ್ರಕೃತಿಯಲ್ಲಿಯ ಬದಲಾವಣೆ, ಜೊತೆಗೆ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುವೆನು. ಭಗವಂತನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನು ಆಧರಿಸಿಯೇ ಹಬ್ಬ ಹರಿದಿನಗಳು ಬರುವವು. ಪ್ರಪಂಚಕ್ಕೆಲ್ಲ ಸಂಸ್ಕಾರಗಳ ಹಿರಿಮೆಯನ್ನು ತೋರಿಸಿಕೊಟ್ಟ ಕೀರ್ತಿ ನಮ್ಮ ಭಾರತೀಯ ಸಂಸ್ಕಾರವೆಂದು ಹೇಳಬಹುದಾಗಿದೆ. ಚೈತ್ರ ಮಾಸದಿಂದ ವರ್ಷ ಪೂರ್ತಿ ಆಯಾ ಮಾಸದಲ್ಲಿ ಹಬ್ಬಗಳು ಬಂದು ಮನುಜನಿಗೆ ಬಾಳಿನಲ್ಲಿ ಹೊಸ ಚೈತನ್ಯವನ್ನು ತುಂಬುವವು. ಚೈತ್ರ ಮಾಸವು ವರ್ಷಾರಂಭದ ಮೊದಲನೆಯ ತಿಂಗಳಾಗಿದ್ದು ಹಿಂದೂಗಳಿಗೆ ಮಂಗಳಕರ ಮಾಸವಾಗಿದೆ. ಪೌರ್ಣಿಮೆ ದಿನ ಚಂದ್ರನು ಯಾವ ನಕ್ಷತ್ರದೊಂದಿಗೆ ಇರುತ್ತಾನೋ ಅದನ್ನು ಅನುಸರಿಸಿ ಆ ತಿಂಗಳ ಹೆಸರು ಬರುವುದು. ಚಿತ್ತಾ ನಕ್ಷತ್ರದಿಂದ ಚೈತ್ರ ಮಾಸದ ಹೆಸರು ಬಂದಿದೆ. 5 ಭಾಗದಲ್ಲಿ ವಿವರಿಸುವೆನು. ಋತುಗಳ ರಾಜ ವಸಂತನ ಆಗಮನ, ಯುಗಾದಿ ಹಬ್ಬ, ಗೌರಿ ತದಿಗೆ, ಶ್ರೀರಾಮನವಮಿ, ಹನುಮ ಜಯಂತಿ. ಮೊದಲೇದು ಋತುಗಳ ರಾಜ ವಸಂತನ ಆಗಮನ. ಚೈತ್ರ ಮಾಸದ ಆಗಮನ ಸಂತಸಕರವಾಗಿರುತ್ತದೆ. ಪ್ರಕೃತಿಯಲ್ಲಿ ನಮಗರಿಯದಂತೆ ಅನಂತ ಬದಲಾವಣೆ ಕಂಡುಬರುತ್ತದೆ. ಹೊಸ ಹೂವಿನ ಘಮಘಮ, ದಾರಿಯುದ್ದಕ್ಕೂ ನಿಂತಿರುವ ಆಕಾಶ ಮಲ್ಲಿಗೆ, ಗುಲ್ಮೋಹರ ಮೊದಲಾದ ಹೂವಿನ ಗೊಂಚಲುಗಳಿಂದ ತುಂಬಿದ ಗಿಡಮರಗಳ ಸಾಲು ಮತ್ತು ಹೂಗಳಿಂದ ಬಿರಿದ ಹೊಂಗೆ ಮರದ ಸಾಲು ಭೂದೇವಿ ಪಾದಕ್ಕೆ ಹೂಗಳ ಹಾಸಿ ಶೋಭಾಯಮಾನವೆನಿಸುವವು. ಹೂವಿನ ಮಕರಂದವನ್ನು ಹೀರುವ ಭ್ರಮರಗಳ ಝೇಂಕಾರ, ಮಾಮರ ಚಿಗುರೆಲೆಗಳ ನಡುವೆ ಕುಳಿತ ಕೋಗಿಲೆಗಳ ಕುಹು ಕುಹು ಪಂಚಮಸ್ವರ ನಮ್ಮನ್ನು ಗಂಧರ್ವ ಲೋಕಕ್ಕೆ ಕರೆದೊಯ್ಯುವವು. ವಸುಂಧರೆಯು ಹಸಿರು ಬಣ್ಣದ ಸೀರೆಯನ್ನುಟ್ಟು ಬಣ್ಣ ಬಣ್ಣದ ಹೂಗಳ ಮಾಲೆಯನ್ನು ಮುಡಿದು ಋತುಗಳ ರಾಜ ವಸಂತನ ಆಗಮನಕ್ಕೆ ನಸುನಾಸುತ್ತಾ ಕಾಯುತ್ತಿರುವಳೇನೋ ಎಂಬಂತೆ ತೋರುವುದು. ಆವಾಗೆ ವಸಂತನ ಆಗಮನ ಆಗುವುದು. ನಾವು ಚೈತ್ರ ಮಾಸ ಆಗಮನ ಆಯಿತೆಂದೇ ತಿಳಿಯಬೇಕು. ರಸರುವಿ ಋಷಿ ಕುವೆಂಪು ಅವರ ಕವನ ನೆನಪಾಗುವುದು. ಸುರಲೋಕದ ಸುರನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನವ ಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನ್ನು ಇಂದು. ಜಾನಪದ ಹಾಡಿನಲ್ಲಿಯೂ ಚೈತ್ರದ ಮಾಧುರ್ಯವು ಹೀಗೆ ತೋರುವುದು. ಚೈತ್ರಾದ ಚಂದಾನ ಏನು ಹೇಳಲೇ ಗೆಳತವ್ವ, ಬನಬನದಾಗೆಲ್ಲ ಹೂತೇರು ಹರಿದಾವು ಬಿರಿದಾವು, ಗೊಂಡೆ ಗೊಂಡೆ ಟೊಂಗೆಯಾಗೆ ತುಂಬ್ಯಾವು, ಗೊನೆ ಗೊನೆ ಎಲ್ಲಾನು ತೂಗ್ಯಾವು, ಮಾವಿನ ತೋಪಿನಾಗೆ ಗಿಣಿರಾಯ ಕೋಗಿಲೆ ಅಕ್ಕ ಕುಂತು ಪಂಚಾಯಿತಿ ನಡೆಸ್ಯಾರ. ಶಿಶಿರ ಋತು ಕಳೆದು ಹಳೆ ಎಲೆಗಳು ಉದುರಿ ಹೊಸ ಚಿಗುರು ಎಲೆ ಹೂಗಳು ಸುಂದರವಾಗಿ ಕಂಪನ್ನು ಬೀರಿ ಶೋಭಿಸುವ ಪರಿಯೇ ಚೈತ್ರ ಮಾಸದ ಆಗಮನವು ಸಂತಸವನ್ನು ಮತ್ತು ಉಲ್ಲಾಸವನ್ನು ತರುತ್ತದೆ. ಮನಸ್ಸಿಗೆ ನವಚೈತನ್ಯದ ಹುಮ್ಮಸವನ್ನು ತುಂಬುವುದು. 2ನೇದು ಯುಗಗಳ ಆದಿ ಯುಗಾದಿ ಹಬ್ಬ. ಹೊಸ ಸಂವತ್ಸರದ ಆದಿಯೇ ಯುಗಾದಿ. ಋತುಗಳ ರಾಜ ವಸಂತನು ತನ್ನ ಶುಭ ಪದಾರ್ಪಣ ಮಾಡುವ ಸುದಿನವೇ ಚೈತ್ರ ಯುಗಾದಿಯ ಹಬ್ಬವಾಗಿದೆ. ಪ್ರತಿ ವರ್ಷವೂ ಯುಗಾದಿಯು ಮತ್ತೆ ಮತ್ತೆ ಮರಳಿ ಬರುವುದು. ಮನುಜನಿಗೆ ಹೊಸ ಚೈತನ್ಯವನ್ನು ಹುರುಪನ್ನು ಹೊತ್ತು ತರುವುದು. ವರಕವಿ ಬೇಂದ್ರೆಯವರ ಯುಗಾದಿ ಕವನವನ್ನು ಮನವು ಮೆಲುಕು ಹಾಕುತ್ತಲೇ ಇರುವುದು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಭಾರತೀಯರಲ್ಲಿ ಹೊಸ ವರ್ಷದ ಆರಂಭದ ದಿನಗಳನ್ನು 2 ರೀತಿಯಲ್ಲಿ ನಿರ್ಧರಿಸಲಾಗುತ್ತದೆ. ಸೌರಮಾನ ಯುಗಾದಿ ಮತ್ತು ಚಂದ್ರಮಾನ ಯುಗಾದಿ. ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ
ಯುಗಾದಿಯೆಂದು ಹಾಗೂ ಸೂರ್ಯನ ಗತಿ ಆಧರಿಸಿ ಎಣಿಕೆ ಮಾಡುವ ಪದ್ಧತಿಯನ್ನು ಸೌರಮಾನ ಯುಗಾದಿ ಎಂದು ಹೇಳುವುದು. ಕರ್ನಾಟಕ, ಮಹಾರಾಷ್ಟ್ರ ಮುಂತಾದ ಕಡೆಗೆ ಚಂದ್ರಮಾನ ಯುಗಾದಿಯೆಂದು, ತಮಿಳುನಾಡು, ಕೇರಳದಲ್ಲಿ ಸೌರಮಾನ ಬಿಸುವಿನ ಆಚರಣೆ ಇರುವುದು. ಒಟ್ಟಿನಲ್ಲಿ ಹಬ್ಬದ ಹೆಸರು, ಪದ್ಧತಿ ಬೇರೆ ಬೇರೆ ಇದ್ದರೂ ಭಾರತದ ಎಲ್ಲ ಕಡೆಗೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವರು. ಯುಗವೆಂದರೆ ಸೃಷ್ಟಿಯ ಕಾಲಮಾನ. ಬ್ರಹ್ಮದೇವರು ಈ ವಿಶ್ವವನ್ನು ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯ ಕಾಲಕ್ಕೆ ಸೃಷ್ಟಿಸಿದರೆಂದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಅಂದಿನಿಂದಲೇ ಬ್ರಹ್ಮನ ಲೆಕ್ಕಾಚಾರದ ಸಂವತ್ಸರ, ತಿಥಿಕಾಲಗಣನೆ, ನಕ್ಷತ್ರ, ಋತು, ವರ್ಷ ಪ್ರಾರಂಭವಾಯಿತೆಂದು ಹೇಳುವರು. ನಮ್ಮ ಪಂಚಾಂಗಗಳಲ್ಲಿ ಇದನ್ನೇ ಹೇಳಲಾಗಿದೆ. ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಬಂದು ರಾಜ್ಯವನ್ನಾಳಲು ಪ್ರಾರಂಭಿಸಿದು ಯುಗಾದಿಯಂದೇ. ಶಾಲಿವಾನ್ ರಾಜನು ಈ ದಿನವೇ ಸಿಂಹಾಸನ ರೂಢನಾದನೆಂದು, ಆಗಿನಿಂದಲೇ ಶಾಲಿವಾಂಶಕ್ಕೆ ಪ್ರಾರಂಭವಾಯಿತೆಂದು ತಿಳಿದು ಬರುವುದು. ಯುಗಾದಿ ಹಬ್ಬದ ದಿನದಂದು ಮನೆ ಬಾಗಿಲಿಗೆ ಮಾವಿನ ತೋರಣ, ಅಂಗಳದಲ್ಲಿ ಬಣ್ಣದ ರಂಗೋಲಿಯ ಚಿತ್ತಾರ, ಬೇವಿನ ಎಲೆ ಬೆರೆಸಿ ಅಭ್ಯಂಗ ಸ್ನಾನ ಮಾಡುವರು. ನಂತರ ಮನೆಯವರೆಲ್ಲರೂ ಸೇರಿ ದೇವರನ್ನು ಪೂಜಿಸಿ ಹೊಸ ವರ್ಷದ ಸುಖ ಸಮೃದ್ಧಿ ನೀಡೆಂದು ಪ್ರಾರ್ಥಿಸುವರು. ನಂತರ ಗುರುಗಳಿಂದ ಅಂದರೆ ಆಚಾರ್ಯರಿಂದ ಪಂಚಾಂಗ ಶ್ರವಣ ನಡೆಯುವುದು. ಹಬ್ಬ ಹರಿದಿನಗಳ ಮಾಹಿತಿ, ಮಳೆ ಬೆಳೆಗಳ ಬಗ್ಗೆ, ಗ್ರಹಗತಿಗಳ ಬಗ್ಗೆ ತಿಳಿದುಕೊಳ್ಳುವರು. ಇನ್ನೊಂದು ಯುಗಾದಿಯ ಮಹತ್ವದ ವೈಶಿಷ್ಟ್ಯವೆಂದರೆ ಬೇವು ಬೆಲ್ಲದ ಸೇವನೆ. ಶತಾಯು ವಜ್ರದೇವಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳಂ ಭಕ್ಷಣಂ. ಹೊಸ ವರ್ಷದಲ್ಲಿ ಬರುವ ಸುಖ ದುಃಖದ ಏರಿಳಿತವನ್ನು ಸಮನಾಗಿ ಸ್ವೀಕರಿಸಬೇಕೆಂದು, ಅಲ್ಲದೆ ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನಿಗೆ ಅತಿ ಸಮೀಪ ಹೋಗುವುದರಿಂದ ಬಿಸಿಲಿನ ಬೇಗೆಗೆ ಸಾಂಕ್ರಾಮಿಕ ರೋಗಗಳು ಬರುವವೆಂದು ಗ್ರಹಿಸಿ ರಾಮಬಾಣದಂತಿದ್ದ ಬೇವು ಬೆಲ್ಲದ ಸೇವನೆಯ ಸಂಪ್ರದಾಯವನ್ನು ನಮ್ಮ ಪೂರ್ವಿಕರು ಹಾಕಿಕೊಟ್ಟಿದ್ದಾರೆ. ಹಬ್ಬದ ದಿನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ, ಎಲ್ಲರೂ ಒಟ್ಟಾಗಿ ಕುಳಿತು ಬಾಳೆ ಎಲೆಯಲ್ಲಿ ಊಟವನ್ನು ಮಾಡುವ ಸಡಗರ ಹೇಳತೀರದಾಗಿದೆ. ಈ ಯುಗಾದಿ ಹಬ್ಬದ ಆಚರಣೆಯು ನಮ್ಮ ಸಂಸ್ಕಾರ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಯವರೊಂದಿಗೆ ಬೆಸುಗೆಯನ್ನು ಹಾಕುವುದೇ ಹಬ್ಬಗಳ ವೈಶಿಷ್ಟ್ಯವಾಗಿದೆ ಎಂದು ಹೇಳಬಹುದು. ಚೈತ್ರ ಗೌರಿ ತದಿಗೆ ಅಂದರೆ ಉಯ್ಯಾಲೆ ಗೌರಿ. ಚೈತ್ರ ಶುದ್ಧ ತದಿಯೆಯಾದೆ ಮಿತ್ರೆ ಗೌರಿಯು ತನ್ನ ಅರ್ಥಿಯ ತವರೂರಿಗೆಂದು ಬರ್ತಾಳೆ ಕೋಲೆ, ಅರ್ಥಿಯ ತವರೂರಿಗೆಂದು ಮುತ್ತಿನ ಅಂದಣವನೇರಿ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರ್ತಾಳೆ ಕೋಲೆ 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 ಎಂಬ ಪದ ಚೈತ್ರ ಗೌರಿಯ ಆಗಮನದ ಸಂತಸವನ್ನು ಸೂಚಿಸುತ್ತದೆ. ಚೈತ್ರ ಶುದ್ಧ ಮಾಸದ ಶುದ್ಧ ತದಿಗೆಯಂದು ಉಯ್ಯಾಲೆಯಲ್ಲಿ ಕುಳಿತ ಗೌರಿಯನ್ನು ಪೂಜಿಸುವ ಸಂಪ್ರದಾಯವು ನಮ್ಮಲ್ಲಿ ಇದೆ. ಗೌರಿಯ ಮೂರ್ತಿಯನ್ನು ಶೃಂಗರಿಸಿ ಪಕ್ಕದಲ್ಲಿ ಗಂಗೆಯನ್ನು ಅಂದರೆ ಗಂಗಾ ಗಿಂಡಿಯನ್ನು ಇಟ್ಟು ಸುಮಂಗಲಿಯರು ಅರಸಿನ ಕುಂಕುಮ, ಗಂಧ, ಅಕ್ಷತೆಯಿಂದ ಪೂಜಿಸುವರು. ಮಲ್ಲಿಗೆ ಮಾಲೆಯನ್ನು ಮುಡಿಸುವರು. ಗೌರಿಯ ಮುಂದೆ ಮಣ್ಣಿನ ಅಥವಾ ಹಿತ್ತಾಳೆಯ ಚಿಕ್ಕ ಪಾತ್ರೆಯಲ್ಲಿ ಗೋಧಿ ಅಥವಾ ಭತ್ತವನ್ನು ಮಣ್ಣಿನಲ್ಲಿ ಹಾಕಿ ನೀರನ್ನು ಹಾಕುವರು. ಅದು ಹುಲಸಾಗಿ ಬೆಳೆದು ಸಸಿಯಾದರೆ ಮಳೆ ಬೆಳೆ ಚೆನ್ನಾಗಿ ಬರುವುದೆಂದು ಅವರ ಗ್ರಹಿಕೆಯಾಗಿರುವುದು. ಸಂಜೆಯ ವೇಳೆ ಸುಮಂಗಲಿಯರನ್ನು ಕರೆದು ಗೌರಿಗೆ ಆರತಿಯನ್ನು ಮಾಡಿ, ಬೇಸಿಗೆ ಕಾಲವಾದ್ದರಿಂದ ಬೇಳೆಯ ಕೋಸಂಬರಿ ಮತ್ತು ಪಾನಕವನ್ನು ಮಾವಿನಕಾಯಿಂದಲೂ ತಯಾರಿಸುವರು. ಕೊಟ್ಟು ಕಡಲೆಯನ್ನು ಉಡಿ ತುಂಬುವರು. ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳು ತವರು ಮನೆಗೆ ಚೈತ್ರ ಮಾಸದಲ್ಲಿ ಬರುವಳು. ಮುತ್ತೈದೆಯರ ಕಾಲು ತೊಳೆದು ಮಂಗಳ ದ್ರವ್ಯವನ್ನು ಕೊಟ್ಟು ಅವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುವಳು. ವೈಶಾಖ ಶುದ್ಧ ತದಿಗೆ ಅಕ್ಷತೃತೀಯವರೆಗೆ ಅಂದರೆ 2 ತದಿಗೆ, ರಾಮನವಮಿ, ದವನದ ಹುಣ್ಣಿಮೆ ಹೀಗೆ ಗೌರಿಯ ಪೂಜೆಯನ್ನು ಸಂಭ್ರಮದಿಂದ ಮುತ್ತೈದೆಯರು ಮಾಡುವರು. 4ನೇದು ರಾಮನವಮಿ. ಶಿಷ್ಟರ ರಕ್ಷಣೆಗೆ, ದುಷ್ಟರ ಶಿಕ್ಷೆಗೆ ಭಗವಂತನು ಶ್ರೀರಾಮಚಂದ್ರನಾಗಿ ಅವತರಿಸಿದ್ದು ದಶರಥ ಮಹಾರಾಜ ಮತ್ತು ಕೌಸಲ್ಯ ಪುತ್ರನಾಗಿ. ಚೈತ್ರ ಶುದ್ಧ ನವಮಿಯಂದು, ರಾಮನವಮಿ ಎಂದು ಭಾರತಾದ್ಯಂತ ಸಂಭ್ರಮದಿಂದ ಶ್ರೀರಾಮನೋತ್ಸವವನ್ನು ಆಚರಿಸುವರು. ಯುಗಾದಿ ಪ್ರತಿಪದೆ ಉಷಕಾಲದಿಂದಲೇ ಎಲ್ಲ ದೇವಸ್ಥಾನಗಳಲ್ಲಿ
ಮಂಗಳವಾದ್ಯ, ಬೆಳಿಗ್ಗೆ ರಾಮದೇವರಿಗೆ ವಿಶೇಷ ಪೂಜೆ, ದೀಪೋತ್ಸವ, ಶ್ರೀರಾಮ ಭಜನೆ, ಕೀರ್ತನೆ, ಪ್ರವಚನ ಮತ್ತು ಭಕ್ತಿ ಸಂಗೀತ ಮುಂತಾದ ಕಾರ್ಯಕ್ರಮಗಳು ಪ್ರಾರಂಭವಾಗುವವು. ಶ್ರೀರಾಮನು ಚೈತ್ರ ಶುದ್ಧ ನವಮಿ ಮಧ್ಯಾಹ್ನ 12 ಗಂಟೆಗೆ ಅವತರಿಸಿದ್ದಾನೆ. ತೊಟ್ಟಿಲಲ್ಲಿ ಮೂರ್ತಿಯನ್ನು ಇಟ್ಟು ಜೋಗುಳ ಹಾಡಿ ಪಾಡಿ ಆರತಿಯನ್ನು ಮಾಡುವರು. ಶ್ರೀರಾಮನ ಜನ್ಮದಿನ ಎಲ್ಲೆಡೆಗೆ ಶ್ರೀರಾಮನ ಭಜನೆ, ಪೂಜೆ, ರಥೋತ್ಸವ, ಗೋಪಾಳಕಾವಲಿ ನಡೆಯುವುದು. ಯುಗಾದಿಯಿಂದ ಹಿಡಿದು 9 ದಿನ ಶ್ರೀರಾಮ ನವರಾತ್ರಿಯಂದು ನಂದಾದೀಪ ನೀಡುವರು. ನವಮಿಯಂದು ಕೆಲವರು ಉಪವಾಸ ವ್ರತವನ್ನೂ ಆಚರಿಸುವ ಪದ್ಧತಿ ಇದೆ. ಸಂಗೀತ, ಹರಿಕಥೆ, ಉಪನ್ಯಾಸ ಮುಂತಾದ ಸಮಾರಂಭಗಳನ್ನು ಏರ್ಪಡಿಸುತ್ತಾರೆ. ಅನ್ನ ಸಂತರ್ಪಣೆಯೂ ನಡೆಯುವುದು. ರಾಮಾಯಣ ದಿವ್ಯಕಥೆಯ ಪಾರಾಯಣ, ಕೋಟಿ ರಾಮನಾಮ ಜಪ ನಡೆಯುವುದು. ಶ್ರೀರಾಮನು ಪರಮಾತ್ಮನೇ ಆದರೂ ಸಾಮಾನ್ಯ ವೀರ ಪುರುಷರಂತೆ ವರ್ತಿಸಿ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಎದುರಿಸುವ ರೀತಿ ನೀತಿಯನ್ನು ಸಮಾಜಕ್ಕೆ ತೋರಿಸಿ ಆದರ್ಶ ಪುರುಷನೆನಿಸಿದ್ದಾನೆ. ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿವ್ರತ, ಪ್ರಜಾವಾತ್ಸಲ್ಯ, ಸುಭಿಕ್ಷ ರಾಜ್ಯಭಾರವನ್ನು ಮಾಡಿ ತೋರಿಸಿದ್ದಾನೆ. ಸಹಸ್ರಾರು ವರ್ಷಗಳಿಂದ ರಾಮಾಯಣ ಭಾರತೀಯರಿಗೆ ಅಲ್ಲದೆ ಇಡೀ ವಿಶ್ವಕ್ಕೆ ಧರ್ಮದ ಜ್ಯೋತಿಯಾಗಿ, ಸನಾತನ ಧರ್ಮದ ಅಕ್ಷಯ ನಿಧಿಯಾಗಿ ಮಹಾಕಾವ್ಯವೆನಿಸಿದೆ ಎಂದು ಹೇಳಲು ಸಂತಸವೆನಿಸುತ್ತದೆ. ಹನುಮ ಜಯಂತಿ ಅತ್ಯಂತ ಪ್ರಮುಖವಾದ, ಎಲ್ಲ ಭಾರತೀಯರಿಗೂ ಪ್ರಿಯವಾದ ಹಬ್ಬವಾಗಿದೆ. ಚೈತ್ರ ಶುದ್ಧ ದವನದ ಹುಣ್ಣಿಮೆ ಸೂರ್ಯೋದಯ ವೇಳೆಗೆ ಜೀವೋತ್ತಮರಾದ ವಾಯುಪುತ್ರ ಹನುಮನ ಅವತಾರವಾಯಿತು. ಎಲ್ಲ ಹನುಮನ ದೇವಾಲಯಗಳಲ್ಲಿ ಸೂರ್ಯೋದಯ ವೇಳೆಗೆ ತೊಟ್ಟಿಲ ಹಾಕಿ ಜೋಗುಳ ಹಾಡು ಮತ್ತು ಭಕ್ತಿಗೀತೆಯನ್ನು ಪಾಡುವರು. ಎಲ್ಲ ದೇಗುಲಗಳಲ್ಲಿ ಪೂಜೆ, ಪುನಸ್ಕಾರ, ವಾಯುಸ್ತುತಿ, ಪಂಚಾಮೃತ ಅಭಿಷೇಕ ನಡೆಯುವುದು. ಈ ಶುಭ ದಿನವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಭಾರತದ ಎಲ್ಲ ಕಡೆಗೆ ಹನುಮಂತನ ಪ್ರಸಿದ್ಧ ದೇವತೆಯಾದರೂ ಅವನು ಹುಟ್ಟಿದ್ದು ಕರ್ನಾಟಕವೆಂದು ಭಕ್ತಿಭಾವದಿಂದ ಹೇಳಬಹುದಾಗಿದೆ. ಆಂಜನೇಯನ ದೇವಸ್ಥಾನಗಳಿಲ್ಲದ ಊರೇ ಇಲ್ಲ. ಹಳ್ಳಿ, ಪಟ್ಟಣ ಎಲ್ಲ ಕಡೆಗೂ ಮಂದಿರಗಳಿವೆ. ಜಾತಿ, ಮತ, ಕುಲ, ಭಾಷೆ ಭೇದವಿಲ್ಲದೆ ಎಲ್ಲರ ಬೇಡಿಕೆಯನ್ನು ಪೂರೈಸುವ ಏಕಮಾತ್ರ ದೈವವೆಂದರೆ ಪ್ರಾಣದೇವರೆಂದು ಭಕ್ತಿಯಿಂದ ಹೇಳಬಹುದು. ಹನುಮ ಜಯಂತಿಯಂದು ಪಾಲ್ಕಿ ಸೇವಾ, ಪಲ್ಲಕ್ಕಿ ಉತ್ಸವ, ವಸಂತ ಪೂಜಾ, ಕೀರ್ತನೆ, ಪ್ರವಚನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಅನ್ನ ಸಂತರ್ಪಣೆಯು ನಡೆಯುವುದು. ಹೀಗೆ ಚೈತ್ರ ಮಾಸದ ಹಬ್ಬ ಹರಿದಿನಗಳು ಧಾರ್ಮಿಕ ಸಾಂಸ್ಕೃತಿಕವಾಗಿ ಮನೋಲ್ಲಾಸ ತುಂಬಿ ಮುಂದೆ ವರ್ಷಪೂರ್ತಿ ಬರುವ ಹಬ್ಬಗಳಿಗೆ ನಾಂದಿ ಹಾಡುವವು. ಈಗ ಕ್ರೋಧಿನಾಮ ಸಂವತ್ಸರವು ನೇಪಥ್ಯಕ್ಕೆ ಸರಿದು ವಿಶ್ವಾವಸು ನಾಮದ ಹೊಸ ಸಂವತ್ಸರವು ಅಡಿಯಿರಿಸಿದೆ. ನಾವೆಲ್ಲರೂ ಹೊಸ ಸಂಕಲ್ಪದ ತೋರಣವನ್ನು ಕಟ್ಟಿ ಮಾನವೀಯತೆ, ಶ್ರದ್ಧೆ, ಸಾಧನೆ ಎಂಬ ಬಣ್ಣದ ಚಿತ್ತಾರದ ರಂಗೋಲಿಯನ್ನು ಬಿಡಿಸಿ ಹೊಸ ಸಂವತ್ಸರವನ್ನು ಸಂಭ್ರಮದಿಂದ ಸ್ವಾಗತಿಸೋಣ. ಈ ಶುಭ ದಿನವು ಬಾಳಿನ ತಾಪತ್ರಯಗಳೆಲ್ಲ ಕಳೆದು ಸುಖ ಸಮೃದ್ಧಿ ಬೆಳೆಯಲಿ, ಮನುಕುಲದ ಸಾರ್ಥಕತೆ ಮೈದಾಳಿ ಮೆರೆಯಲಿ, ಎಲ್ಲರ ಬದುಕಿಗೆ ನವಚೈತನ್ಯ ನೀಡಲೆಂದು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಎಲ್ಲರಿಗೂ ಶುಭ ಹಾರೈಸೋಣ. ಶ್ರೀಕೃಷ್ಣಾರ್ಪಣಮಸ್ತು.